ಬೇದರ್ನ ಬಸವ ಕಲ್ಯಾಣದಲ್ಲಿ ಇನ್ನು ಕುಡಿಯುವ ನೀರಿಗಾಗಿ ಈಗಾಗಲೇ ಹಾಹಾಕಾರ ಕಂಡು ಬರ್ತಾ ಇದೆ. ಬಹಳಷ್ಟು ಈಗಾಗಲೇ ಅದರಲ್ಲೂ ಕೂಡ ಸಂಬರ ಆಗಿರುವಂತಹ ಕಾರಣವಾಗಿ ನಾರಾಯಣಪುರ ಗ್ರಾಮದಲ್ಲಿ ಉಲ್ಬಣಗೊಂಡಿದೆ ನೀರಿನ ಸಮಸ್ಯೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗ್ತಾ ಇದೆ. ನಾರಾಯಣಪುರ ಗ್ರಾಮದಲ್ಲಿ ಉಲ್ಬಣಗೊಳ್ತಾ ಇದೆ ನೀರಿನ ಸಮಸ್ಯೆ. ಭೋರಲಿಂಗೇಶ್ವರ ಕಾಲೋನಿಯಲ್ಲಿ ಹನಿ ನೀರಿಗಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಮಹಿಳಾ ಪಿಡಿಒ ಕವಿತಾ ಅವರಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. 6 ತಿಂಗಳಿನಿಂದ ಮನವಿಯನ್ನ ಮಾಡಿಕೊಂಡ್ರು ಕೂಡ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ವಾರದಲ್ಲಿ ಒಂದೆರಡು ಬಾರಿ ನೀರು, ಅದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಅಸಾಕ ವಾರದಲ್ಲಿ ಒಂದೆರಡು ಬಾರಿ ಬಂದ್ರೆ ಚರ್ಮ ತುರಿಕೆ ಸೇರಿದಂತೆ ವಾಂತಿ ಭೇದಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಮುತ್ತಿಗೆಯನ್ನ ಕೂಡ ಹಾಕಿದ್ದಾರೆ. 15 ದಿವಸ ಆಯ್ತು. ಮೇಡಮ್ ಅವ್ರಿಗೆ 2 ಸಲ ಇನ್ಫಾರ್ಮ್ ಮಾಡಿದೆವು. ಬಟ್ ಮೇಡಮ್ ಅವ್ರು ಬಂದು ವಿಸಿಟ್ ಮಾಡೋಗ್ಯಾರ. ಮೋಟರ್ ಸುತ್ತವ್ರೆ 2 ಈ ನೀರಿನ ಫೋನ್ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ. ಅವ್ರು ನೀರು ಚರಂಡಿ ನೀರು ಪೂರ ಬಾತ್ರೂಮ್ ನಡೆದವ್ರಿ. ಈ ನೀರಿನ ಒಳಗೆ ಹಾಕಿದ್ರೆ ಸಿಡಿದ ನೀರು ನೋಡಿದ್ರಿ. ಒಳಗೆ ಗಾಳಿಂದ ರೇಟಿ ತುಂಬಿದ್ರಿ. ಕ್ಲೀನಿಂಗ್ ಇಲ್ಲ ಏನಿಲ್ಲ. ಬೋರ್ ಸುತ್ತವ್ರಿ 2 ರೀ. ಈ ನೀರಿನ ಸಲ ಪರದಾಡ್ಲತ್ತೀರಿ. ಇಲ್ಲಿ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ದೂರ ನಡೆದ ನೀರು ತರ್ಲತ್ರಿ. ಏನೋ ರೆಸ್ಪಾನ್ಸ್ ತಗೊಳ್ಳೋದ್ರಿ ಯಾರು. ನಂಬರ್ಗಳಿಗೆ ಎಷ್ಟು ನಂಬರ್ಗಳು ನಮ್ಗೆ ಗೊತ್ತಿಲ್ಲ. ನಮ್ದು ಫೇಡ್ ಮುಗಿದ ಅಂತ ಹೇಳ್ತಾರೆ ಯಾರು. ಮುಂದೆ ಮಾತಾಡೋದಕ್ಕೆ ಯಾರಿಗೆ ನಾವು ಹೇಳ್ರಿ. ಮೇಡಮ್ ಅವ್ರು ಏನು ರೆಸ್ಪಾನ್ಸ್ ತಗೊಳ್ಳೋದ್ರಿ. ಎಲ್ಲೂ ಆಗಿಲ್ಲ ಸರ್. ನೋಡೋದು ಬಂದು ಲೈಟಿನ ಪ್ರಾಬ್ಲಮ್ ಇದೆ. ಲೈಟಿನ ಮಾಡಿಲ್ಲ ಸರ್. ಇವಾಗ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಎಸ್ ರಾಜ್ಕುಮಾರ್, ಇತ್ತೀಚಿನ ದಿನಗಳಲ್ಲೂ ಕೂಡ ನಾವು ಬೇಸಿಕ್ ನೀಡ್ಸ್ಗೋಸ್ಕರ ಪರದಾಟವನ್ನು ಅನುಭವಿಸಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಬೇಸಿಗೆ ಸಂದರ್ಭದಲ್ಲಿ ನೀರಿಗೆ ಹಾಹಾಕಾರ ಇರುತ್ತೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಯಾಕೆ ಅಧಿಕಾರಿಗಳು ಈ ರೀತಿಯಾಗಿ ಮೌನವನ್ನು ವಹಿಸ್ತಾರೆ ಅಥವಾ ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ? ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇದಕ್ಕೆ ಖಂಡಿತವಾಗ್ಲೂ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಸರ್ಕಾರ ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದೇವೆ. ಘರ್ ಘರ್ ಜಲ ಯೋಜನೆ ಕೂಡ ಕೊಟ್ಟಿದೆ. ಆಮೇಲೆ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಕುಡಿಯೋ ನೀರಿನ ಯೋಜನೆ ಕೂಡ ಇದಾವೆ. ಆದ್ರೂ ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿ ಆಗಿರ್ಬೋದು ಮತ್ತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು ಈ ತರ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ದೊಡ್ಡದಾಗಿ ತಗೊಳ್ಳೋಂಥದ್ದು ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾವ ಒಬ್ಬ ಅಧಿಕಾರಿ ಕೂಡ ಆ ಗ್ರಾಮದವರು ಸಾಕಷ್ಟು ಬಾರಿ ಪಿಡಿಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ನಮ್ಗೆ ನೀರಿನ ಸಮಸ್ಯೆ ಇದೆ, ಆ ಮೋಟ್ರು ಮತ್ತಂದ್ರೆ ಬಾವಿಗಳು ಇದಾವೆ, ಅದಕ್ಕೆಲ್ಲ ರಿಪೇರ್ ಮಾಡ್ಕೊಡಿ, ನೀರ್ ನಮ್ಗೆ ಹರಿಸಿ ಅಂತೇಳಿ ಸಾಕಷ್ಟು ಬಾರಿ ದೂರು ಕೊಟ್ಟರು ಕೂಡ ಅಲ್ಲಿರಂತ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಇವಾಗ ಕಳೆದ 15ರಿಂದ 20 ದಿನಗಳಿಂದ ಆ ಊರಲ್ಲಿ ಇರೋ ಅಂತ ಮೋಟರ್ ಆಗಿರ್ಬೋದು ಈ ಜಲ್ ಜೀವನ್ ಮಷೀನಲ್ಲಿ ಮನೆಗೆ ನೀರ್ ಬರುತ್ತಾವಲ್ಲ ಅದು ಕೂಡ ಸಂಪೂರ್ಣವಾಗಿ ಹಳ್ಳಿದೆ ಅಂತ ಹೇಳ್ಬೋದು. ಏನಂದ್ರೆ ಪ್ರತಿಯೊಂದು ಮನೆಗೆ ನೀರ್ ಕೊಡುವಂತ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಲ್ತು ಮಾಡಿತ್ತು. ಆದ್ರೆ ಅದು ಬರೀ ಪೇಪರ್ ಅಲ್ಲಿ ಮತ್ತೆ ಅವ್ರ ಮನೆ ಮುಂದೆ ನಳ್ಳು ಮಾತ್ರ ಆಗಿದೆ. ಇಲ್ಲಿವರೆಗೂ ಆ ನೀರನ್ನು ಕಂಟಿನ್ಯೂ ಆಗಿ ಹರಿಸ್ತಾ ಇಲ್ಲ. ಒಂದ್ ಕಡೆ ಸರ್ಕಾರ ಹೇಳುತ್ತೆ ಪ್ರತಿ ಮನೆಗೆ ನೀರು ಬರುತ್ತೆ ಅಂತ ಹೇಳುತ್ತೆ. ಇದೇ ತರ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಇದು ಒಂದೇ ಸಮಸ್ಯೆ ಆಗಿದೆ. ಯಾಕಂದ್ರೆ ಮನೆ ಮುಂದೆ ನಳ್ಳಿ ಇದ್ದಾವೆ, ಅದಕ್ಕೆ ನೀರು ಬರ್ತಾ ಇಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅವರೆಲ್ಲ ಒಂದ್ ಕಡೆ ಕೆಲಸ ಕರೆಕ್ಟ್ ಆಗ್ತಾ ಇಲ್ಲ, ಹಾಗಾಗಿ ಆಗಿಲ್ಲ, ನೀರ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ. ಒಂದು ಪೈಪ್ ಗ್ರಾಮದಲ್ಲಿ ಒಂದು ನೀರಿನ ಪೈಪ್ ಹೊಡೆದ್ರೆ ಅದು ರಿಪೇರಿ ಮಾಡಕ್ಕೆ ಸುಮಾರು 10ರಿಂದ 15 ದಿನ ತಗೊಂತಾ ಇದಾರಂತೆ ಅಧಿಕಾರಿಗಳು. ಏನಕ್ಕೆ ಹೇಳಿದ ತಕ್ಷಣ ಗ್ರಾಮ ಪಂಚಾಯತಿ ಪಿಡಿಒ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರೆ ಕೂಡಲೇ ಬಂದು ಒಂದು ಪೈಪ್ ಅನ್ನ ರಿಪೇರ್ ಮಾಡಿ ಆ ಊರಿಗೆ ನೀರೇ ಬಿಡಂತ ವ್ಯವಸ್ಥೆನ ಮಾಡಬೇಕು. ಹಾಗಾಗಿ ಈಗಿರಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಗ್ರಾಮ ಪಂಚಾಯತ್ ಗ್ರಾಮಕ್ಕೆ ಏನಿದೆ ಆ ನೀರಿನ ಅಭಾವ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಬಿಂದಿಗೆ ನೀರು ತರಬೇಕಂದ್ರೂ ಕೂಡ ಸುಮಾರು ಹೊತ್ತು ದೂರ ನಡ್ಕೊಂಡು ಹೋಗಿ ನೀರಂತ ತರಂತ ವ್ಯವಸ್ಥೆ ಆಗಿದೆ. ಏನು ಬೀದರ್ ಜಿಲ್ಲೆಯಲ್ಲಿ ಈ ದಿನಗಳಲ್ಲಿ ಮಳೆಗಾಲ ಮಳೆ ಕೂಡ ಚೆನ್ನಾಗಿದೆ. ಅದು ಕೂಡ ನಾರಾಯಣಪುರ ಬಸವ ಕಲ್ಯಾಣಲ್ಲಿ 2 ಕೆರೆಗಳು ಕೂಡ ತುಂಬಿದ್ದೇವೆ. ಆ ನೀರಿನ ಕೊರತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ರೆ ಎಲ್ಲೋ ಒಂದ್ ಕಡೆ ಈ ಅಧಿಕಾರಿ ನಿರ್ಲಕ್ಷ್ಯದಿಂದ ಆ ಗ್ರಾಮಕ್ಕೆ ಗೊತ್ತಾ ನೀರಿನ ಕೊರತೆ ಆಗಿದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.